ಶ್ರೀರಾಮ ಸಮರ್ಥ ಜೂನ್ 30. ಮಾಡಬೇಕು ಇಂಥ ನಿಯಮ, ಯಾವುದರಿಂದ ಸಿಗುವನೋ ಆತ್ಮಾರಾಮ. ಹೀಗೆ ಮಾಡಬೇಕು ಏನಾದರೂ ನಿಯಮ, ಪ್ರಾಪ್ತನಾಗಬೇಕು ಅದರಿಂದ ಆತ್ಮಾರಾಮ. ನೇಮವಿರಬೇಕು ಶಾಶ್ವತದ್ದು, ರಾಮನು ಕೃಪೆ ಮಾಡುವಂತಹದು. ನೇಮವಿರಬೇಕು ವಾಣಿ ಹಾಗೂ ಮನಸ್ಸಿನದು, ರಾಮನು ಸಂತುಷ್ಟನಾಗುವಂತಹದು. ಕರ್ತವ್ಯದಲ್ಲಿ ತೊಡಗಿಸಬೇಕು ಶರೀರ, ಇದರಿಂದ ಸಂತುಷ್ಟನಾಗುವನು ರಘುವೀರ. ಸತಿಗೆ ಬೇರೆ ದೈವತವಿಲ್ಲ, ಅವಳಿಗೆ ಪತಿಯೇ ದೈವತವೆಲ್ಲ. ನೋಡಬಾರದು ಅವನ ದೋಷಗುಣ, ನಮ್ಮ ಕರ್ತವ್ಯ ಮಾಡಬೇಕು ಜೋಪಾನ. ಪತಿವ್ರತಾ ಧರ್ಮವೇ ಶ್ರೇಷ್ಠವೆಂದು ವಂದಿಸುವರು ಸಂತ ಸಾಧು. ಪತಿಯಾಜ್ಞೆ ಪ್ರಮಾಣ, ಇದೇ ಸಾಧ್ವಿಯ ಮುಖ್ಯ ಲಕ್ಷಣ. ಹೆಚ್ಚು ಕಡಿಮೆ ಮಾತನಾಡಬಾರದು, ಭಗವಂತನಿಗೆ ರುಚಿಸದೋ ಯಾವುದು. ಸಂಪತ್ತು ಹಾಗೂ ಸಂತತಿ ಭಗವತ್ ಕೃಪೆಯಿಂದ ಅವುಗಳ ಪ್ರಾಪ್ತಿ, ಮಾಡಬೇಕು ಅವುಗಳ ರಕ್ಷಣ. ಆದರೆ ತೊಡಗಿಸಬಾರದು ಮನ. ಪತಿಗೆ ಸೇರುವುದೆಲ್ಲವೂ ಅದೆಲ್ಲ ತನ್ನ ಧರ್ಮವು. ಮನಸ್ಸಿನಿಂದ ಮಾಡಬೇಕು ಭಗವಂತನ ಸ್ಮರಣ, ಅದರಿಂದ ತಪ್ಪುವುದು ಜನ್ಮ ಮರಣ. ಅಖಂಡವಾಗಿರಬೇಕು ಸಮಾಧಾನ, ತಪ್ಪಗೊಡಬಾರದು ಅನುಸಂಧಾನ. ಶರೀರವಿರಬೇಕು ಪ್ರಪಂಚದಲ್ಲಿ, ಮನಸ್ಸಿರಬೇಕು ರಾಮನಲ್ಲಿ. ಪ್ರಪಂಚದಲ್ಲಿರಬೇಕು ಎಚ್ಚರಿಕೆ, ಮನಸ್ಸು ಅರ್ಪಿಸಬೇಕು ರಾಮ ಚಿಂತನೆಗೆ. ಅವನಿಗೆ ರಾಮನಾಗುವನು ದಾತ, ಮಾಡಬಾರದು ಯಾವುದೇ ಚಿಂತ. ಬಾಯಲ್ಲಿರಬೇಕು ನಾಮಸ್ಮರಣ, ಹೃದಯದಲ್ಲಿ ಭಗವಂತನ ಅಸ್ತಿತ್ವದ ಭಾನ. ಶುದ್ಧವಿರಬೇಕು ಆಚರಣ, ಪವಿತ್ರವಾದ ಅಂತಃಕರಣ. ಬಾಯಿಂದ ಭಗವಂತನ ಸ್ಮರಣ, ಅವರ ಮೇಲೆ ಕೃಪೆ ಮಾಡುವನು ರಘುನಂದನ. ವಿಶ್ವಾಸವಿಡಬೇಕು ಹೀಗೆಂದು, ಅಂದರೆ ಅನುಭವ ಬಂದೇ ಬರುವುದು. ಪತಿಗೆ ನಮಸ್ಕರಿಸಬೇಕು ಒಮ್ಮೆಯಾದರೂ, ರಾಮ ರೂಪವೆಂದರಿತು ಅವರು. ತಿಳಿದುಕೊಳ್ಳಬೇಕು ಅವರ ಮನೋಗತ, ಹಾಗೆ ವರ್ತಿಸುವುದರಲ್ಲಿಯೇ ನಮ್ಮ ಹಿತ. ಇಂಥ ನೇಮವು ಯಾರ ಮನೆಯಲ್ಲಿ, ರಾಮನಿರುವನು ಬಾಗಿಲದಲ್ಲಿ. ಬಂದ ಅತಿಥಿಗೆ ಅನ್ನ ಹಾಕಿರಿ, ಯಾರನ್ನೂ ವಿನ್ಮುಖ ಕಳಿಸಬೇಡಿರಿ. ರಾಮಕರ್ತ ಎಂಬ ಭಾವವಿರಬೇಕು, ಏನೂ ಕಡಿಮೆ ಬೀಳುವುದಿಲ್ಲ ಎಂದರಿಯಬೇಕು. ಎಲ್ಲರ ಉಗಮಸ್ಥಾನ ಒಂದೇ ಎಂದರಿತವನಿಗೆ, ಭಯವಿಲ್ಲ ಜೀವನದಲ್ಲಿ ಅವನಿಗೆ. ರಾಮನ ಹೊರತು ಜಗತ್ತನ್ನು ನೋಡಬಾರದು, ಇದೇ ಸಮಾಧಾನದ ನಿಜ ಲಕ್ಷಣವಾಗಿರುವುದು. ಬಂದಿರುವುದು ಯಾವುದಾವುದು, ರಾಮನಿಂದಲೇ ಬಂದಿರುವುದು. ಇಟ್ಟುಕೊಳ್ಳಬೇಕು ಭಾವ ಇಂಥದ್ದು, ಅಸ್ವಸ್ಥಗೊಳಿಸಿಕೊಳ್ಳಬಾರದು ಮನಸ್ಸನ್ನು. ಸಾಕ್ಷಿತ್ವದಿಂದ ದೇಹದ ಪ್ರಪಂಚ ನೋಡಬೇಕು, ಅಂತರಂಗದಲ್ಲಿ ರಘುನಾಥನನ್ನು ಭಜಿಸಬೇಕು. ಪ್ರಾರಬ್ಧದ ಕೈಯಲ್ಲಿ ದೇಹದ ಗತಿ, ಶಾಸ್ತ್ರಗಳು ಹೇಳುವವು ಈ ರೀತಿ. ಆದರೂ ಬರದು ಇದು ಚಿತ್ತದಲ್ಲಿ, ರಘುಪತಿಯೊಬ್ಬನೇ ನನ್ನವನು ಜಗತ್ತಿನಲ್ಲಿ. ಬಾಯಿಂದ ತೆಗೆದುಕೊಳ್ಳಬೇಕು ರಾಮನಾಮ, ಹೃದಯದಲ್ಲಿರಬೇಕು ಭಗವಂತನ ಪ್ರೇಮ. ಇದಕ್ಕಿಂತ ಬೇರೆ ಮಾಡಬಾರದು ವಿಚಾರ, ಇದನ್ನೇ ಇಟ್ಟುಕೊಳ್ಳಬೇಕು ನಿರ್ಧಾರ. ಚಾತುರ್ಮಾಸದಲ್ಲಿ ಪ್ರಾರಂಭಿಸಬೇಕು ಇದನ್ನು, ಅಖಂಡ ನಡೆಸಬೇಕದನ್ನು. ನಿಯಮ ಹೇಳುವೆ ಏನಾದರೂ, ಮಾಡಿ ನೋಡಬೇಕು ಸ್ವಲ್ಪಾದರೂ. ತೆಗೆದುಕೊಳ್ಳಬೇಕು ಭಗವಂತನ ನಾಮ, ಮಾಡುವಾಗ ನಿತ್ಯದ ಎಲ್ಲ ಕರ್ಮ. ಆದಷ್ಟು ಮಾಡಬೇಕು ಜೋಪಾನ, ಪೂರೈಸುವನೆಂದರಿಯಬೇಕು ರಘುನಂದನ. ಎಲ್ಲರಿಗೂ ಆಶೀರ್ವಾದ ಹೇಳಬೇಕು, ಎಲ್ಲರೂ ರಾಮನನ್ನು ಹೊಂದಬೇಕು. ಇಂದಿನ ಮುಖ್ಯ ವಿಚಾರ, ನಿಮ್ಮನ್ನು ಬೇಡುವುದೊಂದೇ ಒಂದು, ನಾಮದಿಂದ ದೂರವಾಗಬೇಡಿರಿ ಎಂದು. सद्गुरुनाथ महाराज की जय. जय जय रघुवीर समर्थ. Mm-hmm.